ಒಬ್ಬವರು ನಮ್ಮ ಸಚಿನ್ ತೆಂಡೂಲ್ಕರ್ ಅವರು ಒನ್ ಡೇದೊಳಗೆ 14,000 ದಾಟಿದವರು, 18,246 ರನ್ ಹೊಡೆದಿದ್ದವರು. ಅಂದ್ರೆ ಅವರು ಆಡಿದ್ದು ಎಷ್ಟಪ್ಪ ಅಂತಂದ್ರೆ ವಿಶೇಷವಾಗಿ ಇಲ್ಲೇ ನಾವು ಗಮನಿಸಬೇಕಾಗಿದ್ದು 350 ಒನ್ ಡೇ ಆಡಿದ್ದಾರೆ ಅವರು. 350 ಒನ್ ಡೇ ಆಡಿ 18,246 ರನ್ಗಳನ್ನು ಓಡಿ ಹಾಕಿದ್ದಾರೆ. ಇನ್ನು ದೂರದ ಆ ಮಾತು ಬೇರೆ ಟೋಟಲ್. ಬಟ್ ಇನ್ನೂ ವಯಸ್ಸದ ನಮ್ಮ ವಿರಾಟ್ ಅವ್ರಿಗೆ. ಯಾಕಪ್ಪ ಅಂದ್ರೆ ಇವರು ಉಳಿದವ್ರಿಗಿಂತಲೂ ಬೇಗನೆ ಈ 14,000 ದಾಟಿದ್ದಾರೆ. ಇದೊಂದು ದೊಡ್ಡ ಮೈಲಿಗಲ್ಲಿದೆ. ಇವರು 287 ಮ್ಯಾಚ್ಗಳನ್ನ ಆಡಿ 14,000 ದಾಟಿದ್ರೆ ನಮ್ಮ ಕುಮಾರ್ ಸಂಗಕಾರ್ ನಮ್ಮ ಇವರು ಇಲ್ಲೇ ಬದಿಯ ಲಂಕಾದ ಬ್ಯಾಟ್ಸ್ಮನ್ ಮತ್ತು ವಿಕೆಟ್ ಕೀಪರ್ ಇದ್ದರು. ಅವರು 14,234 ರನ್ನನ್ನು ಹೊಡೆದ್ರು. ಅದು ಎಷ್ಟು 378 ಇನ್ನಿಂಗ್ಸ್ಗಳನ್ನು ಆಡಿ ಇವರು 14,000 ದಾಟಿದ್ರು. ಎಷ್ಟಪ್ಪ ಅಂದ್ರೆ 287 ಇನ್ನಿಂಗ್ಸ್ ಒನ್ ಡೇಗಳನ್ನ ಆಡಿ. ಹೀಗೆ ಏನಪ್ಪ ಅಂದರೆ ವಿರಾಟ್ ಅವರು ತಮ್ಮದೇ ಅಂತ ವಿರಾಟ್ ವ್ಯಕ್ತಿತ್ವ ತೋರಿಸಿದ್ದಾರೆ. ಆದರೆ ಇನ್ನೂ ನಮ್ಮ ಸಚಿನ್ನರ ಸಂಖ್ಯೆ 18,000 ದಾಟಿದಾದ್ರೆ ಇನ್ನೂ ದೂರದ, ಬಟ್ ಮುರಿಬಹುದು ಅನ್ನೋದು ಇನ್ನೂ ಅದು ತರ್ಕದ. ಆದರೆ ಅದಕ್ಕೆ ತಮ್ಮ ಆರೋಗ್ಯವನ್ನು ಶರೀರವನ್ನು ಫಿಟ್ ಇಟ್ಕೊಂಡು ಹೋಗ್ಬೇಕಾಗ್ತದೆ. ಯಾಕಂದ್ರೆ ಸುದೀರ್ಘವಾಗಿ ಆಡೋದು ಭಾಳ ಕಷ್ಟದ ಕೆಲಸ. ಎಂದೋ ಮಾಡಿ ಸೆಂಚುರಿ ಹೊಡೋದು ಮತ್ತೆ ನೋಡೋದು ಹೋಗೋದಲ್ಲ. ಸದಾ ಇವತ್ತಿನ ಕಾಂಪಿಟೇಷನ್ ಎದುರಿಸಿ ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, ಇಂಟರ್ನ್ಯಾಷನಲ್ಲು ಸಹಿತ ತನ್ನ ಕಾಂಪಿಟೇಷನ್ನ ತನ್ನ ಹೆಲ್ತ್ ಎಲ್ಲ ಇಟ್ಕೊಂಡು ಮತ್ತು ಸ್ಪೋರ್ಟ್ಸ್ಮನ್ಶಿಪ್ ಉಳಿಸೋ ಸಣ್ಣ ವಿಷಯ ಅಲ್ಲ ಅದು. ಅಂಥ ಒಂದು ಸಾಧನೆ ನಮ್ಮ ವಿರಾಟ್ ಅವರಿಂದ ಆಗಬಹುದು ಅಂತ ಎಲ್ಲರೂ ಅಪೇಕ್ಷೆ ಇಟ್ಟಿದ್ದಾರೆ. ಯಾಕಂದರೆ ಸಚಿನ್ ಅವರು ತಮ್ಮ ಒಂದು ಕ್ರೀಡೆಯಲ್ಲಿ ತಪಸ್ಸು ಅಂತೇಳಿ ಮಾಡಿದವರು. ಅವರು ತಪಸ್ಸಾಗಿ ಅದು ಸ್ವೀಕಾರ ಮಾಡಿದವರು, ಹೋರಾಟ ಮಾಡಿದವರು. ಮತ್ತು ಇನ್ನೂ ಇಲ್ಲಿ ಗಮನಿಸಬೇಕಾಗಿದ್ದರು ಆ ಸಂದರ್ಭ ಇಲ್ಲೂ ಆಗಿತ್ತು ಇಲ್ಲಂತಲ್ಲ. ಅತಿ ಹೆಚ್ಚು LBW ಬರೆಯಾದಂಥವ್ರು ಸಚಿನ್ ತೆಂಡೂಲ್ಕರ್ ಅವರು. ಆದಷ್ಟು 90ರಿಂದ 100 ಒಳಗೆ ಹೆಚ್ಚಿಗೆ ಔಟ್ ಆದಂಥ 99 ಹೆಚ್ಚಿಗೆ ಔಟ್ ಆದಂಥವು. ಆ ಸಂದರ್ಭದಲ್ಲಿ ಅಂದಂದಿನ ಒಂದು ಏನಂತೀವಿ ಹಂಪರ್ಗಳು ಏನು ತಪ್ಪೋ ಸರಿನೋ ಆ ಮಾತಿಲ್ಲಿ ಆಡ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಇತಿಹಾಸ ಆಗಿ ಹೋಗಿಲ್ಲ. ಬಕ್ನರ್ ಅಂತವರು ಇನ್ನುಳಿದವರು ಕೆಲವೊಂದು ಆವತ್ತಿನ